ವಿಕೆಟ್ನ ಶಾರ್ಪ್ ಆದಂತಹ ಚೂಪಾದಂತಹ ಅದರ ಕಡೆಯ ಭಾಗ ಏನಿದೆ ಅದರಲ್ಲಿ ಚುಚ್ಚಲಾಗಿದೆ, ಶರೀರದ ವಿವಿಧ ಭಾಗಗಳಿಗೆ ಚುಚ್ಚಲಾಗಿದೆ, ಪೈಪ್ಗಳಲ್ಲಿ ಇದು ಮಾರಕಾಯುಧಗಳಲ್ಲಿ ಹೊಡೆಯಲಾಗಿದೆ. ಶರೀರದಲ್ಲಿ ಒಂದು ಭಾಗವೂ ಕೂಡ ಗಾಯ ಇಲ್ಲದಂತಹ ಭಾಗ ಇಲ್ಲ, ತಲೆಯಿಂದ ಹಿಡಿದು ಕಾಲಿನ ಬೆರಳಿನವರೆಗೆ ಇಲ್ಲ. ಆ ವ್ಯಕ್ತಿಯ ಶರೀರವನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾವ ರೀತಿ ಒಂದು ಕರುಣೆ ಇಲ್ಲದೆ ಅಮಾನುಷವಾಗಿ ಬುದ್ಧಿವಂತರ ಜಿಲ್ಲೆಯಲ್ಲಿ ಈ ರಾಕ್ಷಸರು ಹೊಡೆದು ಸಾಯಿಸಿದ್ದಾರೆ ಅಂತೇಳಿ. ಇಲ್ಲಿ ಕಾಶ್ಮೀರದಲ್ಲಿ ನಡೆದಂತಹ ಘಟನೆಯನ್ನು ನಾವು ಮರುತ್ತಾ ಇದ್ದೇವೆ. ಈ 50 ಮಂದಿ ಸೇರಿ ಒಬ್ಬನನ್ನು ಸಾಯಿಸಿದಂತ ಈ ಕೃತ್ಯಕ್ಕೂ ಕಾಶ್ಮೀರದ ಫೆಹಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಎರಡೂ ಕೂಡ ಭಯೋತ್ಪಾದಕ ಕೃತ್ಯಗಳಾಗಿದೆ. ಸಮಾಜದಲ್ಲಿ ನಡೆಯಬಾರದಾದಂತಹ ಅಮಾನುಷವಾದಂತಹ ಕೃತ್ಯಗಳಾಗಿದೆ ಇಲ್ಲಿ ನಡೆದಿರುವಂತಹದ್ದು. ನಾನು ನಿಮ್ಗೆ ಇದರ ಕೆಲವು ಭಾಗಗಳನ್ನು, ಯಾಕಂತ ಹೇಳಿದ್ರೆ ಶರೀರದ ಕೆಲವೊಂದು ಭಾಗಗಳನ್ನು ತೋರಿಸುವುದು ಸರಿಯಲ್ಲದ ಕಾರಣ ಕೆಲವೊಂದು ಭಾಗಗಳನ್ನು ನಾನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇನೆ. ಯಾವ ರೀತಿ ವಿಕೆಟ್ಗಳಲ್ಲಿ ಮಾರಕಾಯುಧಗಳಲ್ಲಿ ಚುಚ್ಚಿದಂತಹ ಇದು ಗಾಯಗಳು ಆ ಮೃತ ಶರೀರದಲ್ಲಿ ಇದೆ ಅಂತ ಹೇಳಿ. ಒಂದು ವೇಳೆ ಒಂದು ಮನುಷ್ಯನಿಗೆ ಹೃದಯ ಅಂತ ಇದ್ದಿದ್ರೆ ಇದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಂಘ ಪರಿವಾರದ ಶಾಖೆಗಳಲ್ಲಿ ಬೆಳೆದು ಬಂದಂತಹ ವಿಷಕಾರಿ ಮನಸ್ಥಿತಿ ಇರುವವರಿಗೆ ಮಾತ್ರ ಈ ರೀತಿ ಒಂದು ಮನುಷ್ಯನನ್ನ ಒಬ್ಬನನ್ನ ಈ ರೀತಿ 50 ಮಂದಿ ಏನು ಹುಚ್ಚು ನಾಯಿಗಳಾಗೆ ಸುತ್ತುವರಿದು ಕೊಂದು ಹಾಕಲಿಕ್ಕೆ ಸಾಧ್ಯ. ಈ ರೀತಿಯ ಒಂದು ಪರಿಸ್ಥಿತಿ ಇವತ್ತು ಈ ಜಿಲ್ಲೆಯಲ್ಲಿ ನಡೆದಿದೆ. ಇದ್ರಲ್ಲಿ ನಮಗೆ ಬಹಳ ಖೇದಕರ ಎನ್ನುವಂತಹದ್ದು, ಇದರ 24 ಗಂಟೆಗಳ ಒಳಗಡೆ ಪೊಲೀಸ್ ಅವರ ನಡೆಗಳಲ್ಲಿ ನಮಗೆ ಸಂಶಯ ಇದೆ. ಸರ್ಕಾರದ ಸಚಿವರುಗಳ ಹೇಳಿಕೆಗಳು ನಮಗೆ ಸಂಶಯ ಇದೆ. ಒಂದು ರೀತಿಯಲ್ಲಿ ಬಲಾಢ್ಯವಾದಂತಹ ವಿರೋಧ ಪಕ್ಷ ಏನಿದೆ ಬಿಜೆಪಿಯ ಹಿನ್ನೆಲೆ ಇರುವಂತಹ ಆರೋಪಿಗಳ ಸಂರಕ್ಷಣೆಗೆ ಇಲ್ಲಿರುವಂತಹ ಆಡಳಿತ ಪಕ್ಷ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಕೈ ಹಾಕಿದೆ ಅನ್ನೋದರ ಕುರಿತು ಬಹಳಷ್ಟು ಸಂಶಯಾಸ್ಪದ ನಡೆಗಳು. ಅದೇ ರೀತಿ ನಿನ್ನೆ ಆ ಕುಟುಂಬದವರು ಮೃತ ಶರೀರವನ್ನು ಸ್ವೀಕರಿಸಲಿಕ್ಕೆ ಬಂದಾಗ ಇವರು ನಡೆಸಿದಂತಹ ತರಾತುರಿಯ ಹಸ್ತಾಂತರಗಳು ಎಲ್ಲವೂ ಕೂಡ ಸಂಶಯದ ಮನೆಯಲ್ಲಿ ನಮ್ಮನ್ನು ತಂದು ನಿಲ್ಲಿಸ್ತದೆ. ಈ ರೀತಿಯಾದಂತಹ ಘಟನೆಗಳನ್ನ ಈಗ ಒಂದು ಕರ್ನಾಟಕದಲ್ಲಿ ಇದುವರೆಗೆ ನಾವು ಬಿಹಾರದಲ್ಲಿ, ಜಾರ್ಖಂಡ್ನಲ್ಲಿ, ಯೋಗಿಯ UPಯಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ, ನ್ಯೂಸ್ ಅಲ್ಲಿ ಬಹಳ ಕಡೆಗಳಲ್ಲಿ ಕೇಳ್ತಾ ಇದ್ದೇವೆ. ಇದು ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯರವರ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ನಡೀತಾ ಇರುವಂತದ್ದಿದ್ರೆ ಇದುವರೆಗೆ ಮುಖ್ಯಮಂತ್ರಿಗಳು ಈವರೆಗೆ ಒಂದೇ ಒಂದು ಮಾತನ್ನು ಹೇಳಿಲ್ಲ. ಈ ರಾಜ್ಯದಲ್ಲಿ ಜನಿವಾರಕ್ಕೆ ಕೊಡುವಂತ ಮೌಲ್ಯವನ್ನ ಒಂದು ಮನುಷ್ಯನ ಜೀವಕ್ಕೆ ಕೊಡ್ತಾ ಇಲ್ಲ. ಇದುವರೆಗೆ ಈ ಕುರಿತು ಒಂದು ಪರಿಹಾರವನ್ನು ಘೋಷಣೆ ಮಾಡಲಿಲ್ಲ. ಉಸ್ತುವಾರಿ ಸಚಿವರುಗಳು ಫ್ಲೈಟ್ ಹತ್ತಿ ಬರಬೇಕಿತ್ತು. ಇಲ್ಲಿ ಬೇರೆ ಬೇರೆ ಉತ್ಸವಗಳಿದ್ರೆ, ಬೇರೆ ಬೇರೆ ವೇದಿಕೆಗಳಿದ್ರೆ ಗಂಟೆಗಳ ಒಳಗಡೆ ಇಲ್ಲಿಗೆ ಬಂದು ತಲುಪುವಂತ ಉಸ್ತುವಾರಿ ಸಚಿವರಿಗೆ ಇದುವರೆಗೆ ಮಂಗಳೂರಿನ ಫ್ಲೈಟ್ ಹತ್ತಲಿಕ್ಕೆ ಸಮಯ ಸಿಗಲಿಲ್ಲ. ಈವರೆಗೆ ಒಂದೇ ಒಂದು ಹೇಳಿಕೆಗಳನ್ನ ಇವರು ಇಲ್ಲಿ ಸಂಬಂಧಪಟ್ಟವರು ಯಾರು ಕೂಡ ಕೊಡ್ಲಿಲ್ಲ. ಅಂದ್ರೆ ಸರ್ಕಾರ ಮುಸಲ್ಮಾನರ ಕೊಲೆ ನಡೆದಾಗ, ಮುಸಲ್ಮಾನರ ವಿರುದ್ಧ ಹೇಳಿಕೆಗಳು ಹೇಳಿದಾಗ ಇಲ್ಲಿ ಸಂಯಮವನ್ನು ಪಾಲಿಸ್ತಾ ಇದೆ. 2 ದಿನಗಳ ಹಿಂದೆ ಕಾಶ್ಮೀರದ ಫಹಲ್ಗಾಮ್ನ ವಿಚಾರದಲ್ಲಿ ನಡೆದಂತ SDP ಕೂಡ ಪ್ರತಿಭಟನೆ ಮಾಡಿದೆ. ಎಲ್ಲಿಯೂ ಕೂಡ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಲಿಲ್ಲ. ಸಂಘ ಪರಿವಾರದ ನಾಯಕರುಗಳು ಬೆಳ್ತಂಗಡಿಯಲ್ಲಿ, ಪುತ್ತೂರಿನಲ್ಲಿ, ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಪ್ರಚೋದಿಸುವಂತಹ, ಜನರನ್ನ ಪ್ರಚೋದಿಸುವಂತಹ, ಬೆಂಕಿ ಹಚ್ಚುವಂತಹ, ಗಲಭೆ ಸೃಷ್ಟಿಸುವಂತಹ ಈ ರೀತಿಯ ಕೊಲೆಗಳಿಗೆ ಪ್ರಚೋದನೆ ನೀಡುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲಿಯಾದರೂ ಸರ್ಕಾರ ಎಚ್ಚೆತ್ತುಕೊಂಡಿದ್ರೆ, ಎಲ್ಲಿಯಾದರೂ ನಾವು ಒಂದು ಟ್ವೀಟ್ ಮಾಡಿದಾಗ, ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಿದಾಗ, ಮೋದಿಯ ವಿರುದ್ಧ ಪ್ರಶ್ನೆ ಮಾಡಿದಾಗ, ಶರಣ್ ಪಂಪಲ್ ವಿರುದ್ಧ ಟ್ವೀಟ್ ಮಾಡಿದಾಗ ಕರೆದು FIR ಹಾಕುವಂತಹ ಜಿಲ್ಲೆಯ ಪೊಲೀಸು ಇಂಥವರ ವಿರುದ್ಧ ಪ್ರಕರಣ ದಾಖಲಿಸಿ ಜೈಲಿಗೆ ಅಟ್ಟಿದ್ದಿದ್ರೆ ಇಂತಹ ಕೃತ್ಯಗಳು ಇಲ್ಲಿ ನಡೀತಾ ಇರಲಿಲ್ಲ. ಆದ್ರೆ ಅಶ್ರಫ್ ವಯನಾಡ್ ಅನ್ನುವಂಥ ಈತನ ಗುರುತನ್ನು ಕೂಡ ಒಂದು ಹಿಡಿದಿಡಲಾಯಿತು. ನಿನ್ನೆ ಸಂಜೆ ಆಗಿದೆ ಹೇಳುವಂಥದ್ದು ಕೇರಳದ ವ್ಯಕ್ತಿ ಅಂತ ಹೇಳಿ, ಪಕ್ಕದ ರಾಜ್ಯದ ವ್ಯಕ್ತಿ ಅಂತ ಹೇಳಿ. ಕುಟುಂಬಸ್ಥರು ಬಂದು ಮಾತಾಡುವಾಗ ನಮಗೆ ಏನು ಮಾತುಗಳು ಬರ್ತಾ ಇಲ್ಲ. ಇದುವರೆಗೆ ಯಾವುದೇ ಒಂದು ವ್ಯಕ್ತಿಯನ್ನು ನೋಯಿಸಿದಂತ ವ್ಯಕ್ತಿ ಅಲ್ಲ, ಏನೋ ಅಲ್ಲಿರುವಂತಹ ಸ್ಕ್ರಾಪ್ಗಳನ್ನ ಎತ್ತಿಕೊಂಡು ದಿನ ದುಡುವಂತ ಒಬ್ಬ ಬಡ ವ್ಯಕ್ತಿ, ಒಬ್ಬ ಮುಗ್ಧ ಜೀವವನ್ನಾಗಿದೆ ಇವರು ಅತಿ ಕ್ರೂರವಾಗಿ ಕೊಂದು ಹಾಕಿದ್ದು. ಇದು ಬಯಲಿಗೆ ಬಂದಿದೆ. ಇಂತಹ ಸಂಘ ಪರಿವಾರದವರು ಮಾತ್ರ ನೆಲೆಸುವಂತಹ ಕೇರಿಗಳಲ್ಲಿ, ಗಲ್ಲಿಗಳಲ್ಲಿ, ಇಂತಹ ಪ್ರದೇಶಗಳಲ್ಲಿ ಎಷ್ಟು ಜೀವಗಳನ್ನು ಇವರು ಕೊಂದು ಹಾಕಿ ತಿಂದು ತೆಗಿದ್ದಾರೆ ಅಂತ ಹೇಳಿ ಹೊರಗಡೆ ಬರದಂತ, ಬಯಲಾಗದಂತ, ಬಹಿರಂಗ ಆಗದಂತ ಎಷ್ಟು ಪ್ರಕರಣಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಅಂತ ಹೇಳಿ ನಮಗೆ ಸಂಶಯಗಳು ಬರ್ತಾ ಇದೆ. ಇದನ್ನು ನೋಡಿದಾಗ ಇದು ಗುಂಪು ಹತ್ಯೆ ಅಂತ ಹೇಳಲಿಕ್ಕೆ ಇವರಿಗೆ ಸಮಯ ತಗೊಂಡ್ರು ಇಲಾಖೆಯವರು. ಸ್ಥಳೀಯ ಇನ್ಸ್ಪೆಕ್ಟರ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು ಈ ಕೊಲೆಯ ಬಗ್ಗೆ.
ಆದರೂ ಕೂಡ ಮುಚ್ಚಿ ಹಾಕಿ ಇದನ್ನು ಅಲ್ಲಿಗೆ ಮುಚ್ಚಿ ಹಾಕುವಂತ ಪ್ರಯತ್ನ ನಡೆಯಿತು. ಆದರೆ ಇಲ್ಲಿರುವಂತಹ ಕೆಲವೊಂದು ಸಾಮಾಜಿಕ ವ್ಯಕ್ತಿಗಳಿಗೆ, ಕೆಲವೊಂದು ಜಾತ್ಯತೀತ ಪಕ್ಷದ ನಾಯಕರುಗಳಿಗೆ ವಿಚಾರಾರಿತ ಕಾರಣಕ್ಕಾಗಿ ಇವತ್ತು ಇಷ್ಟೊಂದು ಮಟ್ಟದಲ್ಲಿ ಬಯಲಾಗಿದೆ. ಇದು ಇವತ್ತು ಕೇರಳದ ಮಾಧ್ಯಮಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತಲೆ ತಗ್ಗಿಸುವ ರೀತಿಯಲ್ಲಿ ಅಲ್ಲಿ ನ್ಯೂಸ್ಗಳು ಪ್ರಕಟಿಸಲಾಗ್ತಾ ಇದೆ. ಹಾಗಾಗಿ ನಾವು ಸರ್ಕಾರದೊಂದಿಗೆ ಹೇಳ್ತಾ ಇರುವಂತಹದ್ದು, ಪೊಲೀಸ್ ಇಲಾಖೆಯೊಂದಿಗೆ ಹೇಳ್ತಾ ಇರುವಂತಹದ್ದು, ಒಂದು ಜೀವಕ್ಕಿರುವಂತಹ ಮೌಲ್ಯ ಏನಿದೆ ಅದನ್ನು ಇಲ್ಲಿ ಎತ್ತಿ ಹಿಡಿಯಬೇಕು. ಈ ತಪ್ಪಿತಸ್ಥರು ಯಾರಿದ್ದಾರೆ, ಯಾವುದೇ ಭರಶೆಟ್ಟಿಯ, ವೇದವಾಸನ, ಬ್ರಿಜೇಶ್ ಚೌಟನ ಪ್ರಭಾವಕ್ಕೊಳಗಾಗದೆ, ಯಾವುದಕ್ಕೂ ಕೂಡ ಒಳಗಾಗದೆ ಕಠಿಣವಾದಂತಹ ಕಾನೂನುಗಳ ಮೂಲಕ ಕೇಸನ್ನು ದಾಖಲಿಸಬೇಕು. ಸರ್ಕಾರ ವಿಶೇಷವಾದಂತಹ ತನಿಖಾ ತಂಡವನ್ನು ಇದಕ್ಕೆ ನಿಯೋಜಿಸಬೇಕು. ಕರ್ನಾಟಕದಲ್ಲಿ ಇನ್ನು ಮುಂದೆ ಗುಂಪು ಹತ್ಯೆಗಳು, ಮಾಬ್ ಲಿಂಚಿಂಗ್ಗಳು ನಡೆಯದ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಕೂಡಲೇ ಆತನ ಕುಟುಂಬಕ್ಕೆ, ಆಗ್ತಿರೋ ತಾಯಿ ಇದ್ದಾಳೆ, ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನ ಸರ್ಕಾರ ಬದ್ಧತೆ ಇದ್ರೆ ಇವತ್ತೇ ಘೋಷಿಸಬೇಕು. ಕೂಡಲೇ ಇಲ್ಲಿಯ ಸರ್ಕಾರದ ಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಹಾರ ಮೊತ್ತವನ್ನು ಘೋಷಿಸಿ ಬರಬೇಕು ಅಂತ ಹೇಳಿ ನಾವು ಈ ಮೂಲಕ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಗೃಹ ಸಚಿವರ ಹೇಳಿಕೆ ಏನಿದೆ ಇದು ಬಾಲಿಶವಾದದ್ದು, ಇದು ಬೇಜವಾಬ್ದಾರಿತನದಿಂದ ಕೂಡಿದೆ. ಈ ಹಿಂದೆ ಸವಣೂರಿನಲ್ಲಿ, ಹಾವೇರಿಯ ಸಮನೂರಿನಲ್ಲಿ ಗಲಭೆ ನಡೆದಂತಹ ಸಂದರ್ಭದಲ್ಲಿ, ಅದೇ ರೀತಿ ಮೈಸೂರಿನ ಉದಯಗಿರಿಯಲ್ಲಿ ಗಲಭೆ ನಡೆಸಿದಂತಹ ಸಂದರ್ಭದಲ್ಲಿ ಇದೇ ರೀತಿಯ ಹೇಳಿಕೆಗಳನ್ನ ಗೃಹ ಸಚಿವರು ನೀಡಿದ್ರು. ಇವತ್ತು ಮತ್ತೆ ನೀಡ್ತಾ ಇದ್ದಾರೆ. ಗೃಹ ಸಚಿವರು ಕಾಂಗ್ರೆಸ್ ಕಚೇರಿಯ ಅಥವಾ ಸಿದ್ದರಾಮಯ್ಯರವರ ನಿರ್ದೇಶನದಂತೆ, ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನದಂತೆ ಕೆಲಸ ಮಾಡ್ತಾ ಇದ್ದಾರೋ ಅಥವಾ ಕೇಶವ ಕೃಪದ ಸಂಘನಿಕೇತನದ ಅನತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಕುರಿತು ಸಂಶಯ ಇದೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿಯ ಗೃಹ ಸಚಿವರ ಮೇಲೆ ನಿಗಾ ಇಡಬೇಕು. ಅವರ ಸಚಿವ ಸ್ಥಾನದಿಂದ ಅವರನ್ನ ಉಚ್ಚಾಟನೆಗೊಳಿಸಿ ಅವರನ್ನ ರಾಜೀನಾಮೆ ಪಡೆದುಕೊಂಡು ಕೂಡಲೇ ಈ ರಾಜ್ಯಕ್ಕೆ ಉತ್ತಮವಾದಂತಹ, ಈ ರಾಜ್ಯದ ಜನತೆಯನ್ನ ಸಮಾನವಾಗಿ ನೋಡುವಂತಹ ಯಾವುದೇ ಘಟನೆಗಳು ನಡೆದರೆ ಸಂವಿಧಾನಾತ್ಮಕವಾಗಿ, ಕಾನೂನಾತ್ಮಕವಾಗಿ, ತೀಕ್ಷ್ಣವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ನಿರ್ದೇಶನ ನೀಡುವಂತಹ ಒಂದು ಒಳ್ಳೆಯ ಗೃಹ ಮಂತ್ರಿಯನ್ನ ಈ ರಾಜ್ಯಕ್ಕೆ ನೀಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯರವರು ಮನಸ್ಸು ಮಾಡಬೇಕಂತೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಅದೇ ರೀತಿಯಲ್ಲಿ ಈ ವಿಚಾರವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ವಿಷಯವನ್ನು ಇಲ್ಲಿಗೆ ಬಿಡುವಂತ ಯಾವುದೇ ಪ್ರಶ್ನೆ ಇಲ್ಲ.